ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲ ಆರೋಪಿಯಾಗುವ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ಲೋಕಾಯುಕ್ತ ಪೊಲೀಸರು ಕಾನೂನು ಪಂಡಿತರ ಜೊತೆ ಕೋರ್ಟ್ ಆದೇಶ ಹಿಡಿದು ಎಫ್ಐಆರ್ ರೆಡಿ ಮಾಡ್ತಾ ಇದ್ದಾರೆ. ತನಿಖೆಯಿಂದ ಹಿಡಿದು ಸಿಬಿಐ ನಿರ್ಬಂಧದವರೆಗೂ ಏನೇನಾಯಿತು ಅಂತ ತೋರಿಸ್ತೀವಿ ನೋಡಿ. ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಆರೋಪಿ 1. ಮುಡಾ ಸೈಟು ಹಂಚಿಕೆ ಅಕ್ರಮದ ಆರೋಪ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮೊದಲ ಆರೋಪಿ. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರೇ A1. ಜನಪ್ರತಿನಿಧಿಗಳ ಕೋರ್ಟ್ ಹೊರಡಿಸಿರುವ ಆದೇಶದಲ್ಲಿ ಸಿದ್ದರಾಮಯ್ಯರನ್ನೇ ಮೊದಲ ಆರೋಪಿಯನ್ನಾಗಿ ಮಾಡಲು ಆದೇಶ ಆಗಿದೆ. ಹೌದು, ಸ್ನೇಹಮಯಿ ಕೃಷ್ಣ ಕೊಟ್ಟ ದೂರಿನ ಅನ್ವಯವೇ ಎಫ್ಐಆರ್ ಹಾಕಿ ತನಿಖೆ ನಡೆಸಲು ಲೋಕಾಯುಕ್ತಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಕೋರ್ಟ್ ತೀರ್ಪಿನಲ್ಲೂ ಇದು ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಈಗ ಮುಡಾ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಅಂದ್ರೆ 5 ಜನ. A1 ಶ್ರೀ ಸಿದ್ದರಾಮಯ್ಯ, ಕರ್ನಾಟಕ ಮುಖ್ಯಮಂತ್ರಿ, ವಯಸ್ಸು 75 ವರ್ಷ, ಸಿದ್ದರಾಮೇಗೌಡ ಪುತ್ರ, ಕೃಷ್ಣ ನಿವಾಸ, ರೇಸ್ ಕೋರ್ಸ್ ರಸ್ತೆ, ಬೆಂಗಳೂರು 560051. A2 ಪಾರ್ವತಿ BM, ವಯಸ್ಸು 65 ವರ್ಷ, ಸಿದ್ದರಾಮಯ್ಯ ಪತ್ನಿ, 206 16ನೇ ಕ್ರಾಸ್, MC ಲೇಔಟ್, ವಿಜಯನಗರ, ಬೆಂಗಳೂರು 560040. A3 ಮಲ್ಲಿಕಾರ್ಜುನ ಸ್ವಾಮಿ, ವಯಸ್ಸು 68 ವರ್ಷ, ಮರಿಲಿಂಗಯ್ಯ, 1245 3ನೇ ಮುಖ್ಯ ರಸ್ತೆ, ಕಾಂತರಾಜರಸ್ ರಸ್ತೆ, ಮೈಸೂರು 570009. ಇದರ ಜೊತೆಗೆ ಮೂಲ ಮಾಲೀಕನೇ ಅಲ್ಲದಿದ್ರೂ ಮಾಲೀಕನಂತೆ ಡಿನೋಟಿಫಿಕೇಷನ್ಗೆ ಹಾಕಿದ್ದ ದೇವರಾಜು 4ನೇ ಆರೋಪಿ ಆಗಿದ್ದಾರೆ. ಇದೇ ಅನ್ವಯದಡಿ ಎಫ್ಐಆರ್ ದಾಖಲಿಸಬೇಕಿದೆ ಲೋಕಾಯುಕ್ತ ಪೊಲೀಸರು. ಹಾಗಿದ್ರೆ ಯಾವ್ಯಾವ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಿಸುವ ಸಾಧ್ಯತೆಗಳಿವೆ ಅಂತ ನೋಡೋದಾದ್ರೆ, ಸಿಆರ್ಪಿಸಿ 156 3ರ ಅಡಿ ಎಫ್ಐಆರ್ ಆಗಿದೆ. ಸೆಕ್ಷನ್ 120B ಕ್ರಿಮಿನಲ್ ಪಿತೂರಿ, 166ರಡಿ ಕಾನೂನು ಉಲ್ಲಂಘನೆ, 403ರಡಿ ಆಸ್ತಿ ದುರುಪಯೋಗ, 406ರಡಿ ಅಪರಾಧಿಕ ವಿಶ್ವಾಸ ದ್ರೋಹ, 420ರಡಿ ಕ್ರಿಮಿನಲ್ ವಂಚನೆ, 426ರಡಿ ಕಿಡಿಗೇಡಿತನ, 465ರಡಿ ನಕಲಿ ದಾಖಲೆ ಸೃಷ್ಟಿ, 468ರಡಿ ವಂಚನೆ ಉದ್ದೇಶದಿಂದ ದಾಖಲೆ ಸೃಷ್ಟಿ, 340 ಅಕ್ರಮ ಎಸಗಲು ಒತ್ತಡ ಹೇರಿಕೆ, 351 ಭಯ ಸೃಷ್ಟಿಸಲು ಬೆದರಿಕೆ ಸೆಕ್ಷನ್ಗಳನ್ನು ಹಾಕುವ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಎಫ್ಐಆರ್ ಹಾಕ್ತಿದ್ದಾರೆ. ಆದರೆ ಲೋಕಾಯುಕ್ತ ಇಲಾಖೆ ಅಧಿಕಾರಿಗಳು ರಾಜ್ಯ ಸರ್ಕಾರದ ಅಧೀನಕ್ಕೆ ಬರ್ತಾರೆ. ತನಿಖೆ ನಿಷ್ಪಕ್ಷಪಾತವಾಗಿ ಆಗಲ್ಲ. ಸಿಬಿಐ ತನಿಖೆಗೆ ವಹಿಸಲು ಹೈಕೋರ್ಟ್ಗೆ ಅರ್ಜಿ ಹಾಕ್ತಿದ್ದಾರೆ ದೂರುದಾರರು. ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಪಡುವಂಥ ತನಿಖಾ ಸಂಸ್ಥೆಯಿಂದ ನಿಷ್ಪಕ್ಷ ತನಿಖೆ ನಡೆಸಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಯಾಕಂತಂದರೆ ಆ ಕಾಂಗ್ರೆಸ್ ಸರ್ಕಾರನ ಅಧಿಕಾರದಿಂದ ಸಿದ್ದರಾಮಯ್ಯ ರಾಜನ ಮೇಲೆ ಕೊಟ್ಟರು ಕೂಡ ನಿಷ್ಪಕ್ಷ ತನಿಖೆ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರದೇ ಸರ್ಕಾರ ಇರುತ್ತೆ, ಅವ್ರಿಗೆ ನಂಬ್ಕೊಂಡಿರೋಂಥ ವ್ಯಕ್ತಿಗಳು ಅವ್ರ ಅಧಿಕಾರದಲ್ಲಿರ್ತಾರೆ. ಅವ್ರ ಪ್ರಭಾವ ಇರೋದು ಖಂಡಿತ ಸಹಜವಾಗಿ ಅದು. ಹಾಗಾಗಿ ಸಿಬಿಐ ಕೊಡಬೇಕು ಅಂತೇಳಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಇವತ್ತು ಅಥವಾ ನಾಳೆ ಅರ್ಜಿ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಅದೇ ಪ್ರಕರಣ ದಾಖಲು ಮಾಡಿಸ್ತೀವಿ. ಅದಾದ ನಂತರ ಈಗಾಗಲೇ ಹೇಳ್ದಂಗೆ ಈ ತನಿಖಾ ಸಂಸ್ಥೆ ಅಂದರೆ ಸಿಬಿಐನ ತನಿಖೆ ಮಾಡಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅಥವಾ ನಾಳೆ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣ ಸಿಬಿಐ ಕೊಡಿಸೋಕೆ ಪ್ರಯತ್ನ ಪಡ್ತೀವಿ. ಲೋಕಾಯುಕ್ತ ತನಿಖೆ ಮೇಲೆ ನಂಬಿಕೆ ಇಲ್ಲದ ದೂರುದಾರರು ಸಿಬಿಐಗೆ ದೂರು ಕೊಡಲು ರೆಡಿಯಾಗಿದ್ದಾರೆ. ಹೈಕೋರ್ಟ್ಗೂ ಹೋಗ್ತಿದ್ದಾರೆ. ಆದರೆ ಅದೇ ಸಿಬಿಐ ವಿರುದ್ಧ ಸಿದ್ದರಾಮಯ್ಯ ಅಂಡ್ ಟೀಮ್ ಸಮರ ಸಾರಿದೆ. ಕಾನೂನು ಕುಣಿಕೆಯಿಂದ ರಕ್ಷಣೆ ಪಡೆಯಲು ಸಿಬಿಐ ತನಿಖೆಗಿದ್ದ ಮುಕ್ತ ಅಧಿಕಾರಕ್ಕೆ ಸರ್ಕಾರ ಕೊಕ್ಕೆ ಹಾಕಿದೆ. ಸಿಬಿಐ ಎಂಟ್ರಿಗಿದ್ದ ಅಧಿಕಾರಕ್ಕೆ ಕ್ಯಾಬಿನೆಟ್ ಕೊಕ್ಕೆ. ರಾಜ್ಯಪಾಲರನ್ನು ಕಟ್ಟಿಹಾಕಲು ಸಂಪುಟ ನಿರ್ಧಾರ. ವಿಧಾನಸೌಧದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಿತು. 28 ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಿದ್ರು. ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬಂದಿದ್ದೆ ಕರ್ನಾಟಕಕ್ಕೆ ಸಿಬಿಐ ಬರೋದನ್ನ ತಡೆಯೋದು, ರಾಜ್ಯಪಾಲರ ಪ್ರತಿ ಪ್ರಶ್ನೆಗೂ ಉತ್ತರ ಕೊಡದೆ ಕಾನೂನಾತ್ಮಕವಾಗಿ ಕಟ್ಟಿಹಾಕಬೇಕು ಅನ್ನೋದು. ಕರ್ನಾಟಕ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳನ್ನು ತನಿಖೆ ಮಾಡೋದಕ್ಕೆ ದೆಹಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 1946 ರಡಿ ಸಿಬಿಐ ತನಿಖಾ ದಳಕ್ಕೆ ಮುಕ್ತ ಅನುಮತಿ ನೀಡುವಂಥದ್ದನ್ನು ಆ ಅಧಿಸೂಚನೆಯನ್ನು ಏನು ಹೊರಡಿಸಿದ್ವಿ ಅದನ್ನು ವಾಪಸ್ ಪಡ್ಕೊಂಡಿದ್ದೇವೆ ಇವತ್ತು. ಯಾಕೆ ಅಂದರೆ ಈ CBIದವರು ಅಥವಾ ಕೇಂದ್ರ ಸರ್ಕಾರದವರು ಅವರ ಇನ್ಸ್ಟ್ರೂಮೆಂಟ್ಯಾಲಿಟಿಯನ್ನು ಏನು ಬಳಕೆ ಮಾಡ್ತಾರೆ ಆ ಬಳಕೆ ಸಂದರ್ಭದಲ್ಲಿ ಜುಡಿಷಿಯಸ್ ಆಗಿ ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಸ್ಪಷ್ಟವಾಗಿ ಹೇಳಿದ್ದಾರೆ,
ಸಿಬಿಐಗೆ ಕೊಟ್ಟಿದ್ದ ಮುಕ್ತ ಅಧಿಕಾರ ಇನ್ಮುಂದೆ ಇರಲ್ಲ ಅಂತ. ಇದಕ್ಕೆ ಕಾರಣ ಸಿಬಿಐ ಕೇಂದ್ರ ಸರ್ಕಾರದ ಕೈಗೊಂಬೆ ಅನ್ನೋದು. ಹಾಗಾಗಿನೇ ಸಿಬಿಐ ಕಟ್ಟಿಹಾಕಲು ಸಿದ್ದರಾಮಯ್ಯ ಸರ್ಕಾರ ಬಿಗಿಯಾದ ಐಡಿಯಾ ಮಾಡಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಮುಕ್ತವಾಗಿ ಸಿಬಿಐ ತನಿಖೆಗೆ ಅವಕಾಶವಿತ್ತು. ಈಗ ಸಂಭವನೀಯ ಸಿಬಿಐ ತನಿಖೆ ತಪ್ಪಿಸಿಕೊಳ್ಳಲು ರಣತಂತ್ರ ಮಾಡಿದ್ದಾರೆ. ಅದಕ್ಕೆ ಸಿಬಿಐಗೆ ನೀಡಿದ್ದ ಮುಕ್ತ ಅನುಮತಿಯನ್ನ ಸರ್ಕಾರ ವಾಪಸ್ ಪಡೆದಿದೆ. 2005ರಲ್ಲಿ ಧರಂಸಿಂಗ್ ಸರ್ಕಾರ ಸಿಬಿಐಗೆ ಈ ಮುಕ್ತ ಅವಕಾಶ ಕೊಟ್ಟಿತ್ತು. ಈಗ ಸಿದ್ದು ಸರ್ಕಾರದಿಂದ ಸಿಬಿಐಗಿದ್ದ ದಾರಿಯನ್ನೇ ಬಂದ್ ಮಾಡಲಾಗಿದೆ. ಸಂಪುಟ ಸಭೆ ನಿರ್ಣಯದಂತೆ ಅಧಿಸೂಚನೆ ವಾಪಸ್ ಪಡೆದಿದೆ. ಇನ್ನು ಮುಂದೆ ಕೋರ್ಟ್ ಆದೇಶವಿದ್ದರಷ್ಟೇ ಸಿಬಿಐ ರಾಜ್ಯಕ್ಕೆ ಎಂಟ್ರಿ ಆಗಬೇಕು. ಇನ್ನು ಸರ್ಕಾರಕ್ಕೆ ಸಿಬಿಐ ಅಂದ್ರೆ ಭಯ ಶುರುವಾದಂತೆ ಕಾಣಿಸ್ತಿದೆ. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.